एतावदेव जिज्ञास्यं तत्त्वजिज्ञासुनात्मनः अन्वयव्यतिरेकाभ्यां यत्स्यात् सर्वत्र सर्वदा। साम्प्रतं भागवते द्वितीये स्कन्धे 9ನೇ अध्याये 35 श्लोकः, 2ನೇ स्कन्धದ 9ನೇ अध्यायದ 35ನೇ श्लोकः सभागवत तात्पर्यः सर्वैरस्माभिः श्रूयते मननविषयीक्रियते च। महाकविना भगवता नारायणेन आदिकवये स्वस्य आत्मजाय चतुर्मुखाय यत् श्लोकचतुष्टयात्मकं भागवतं प्रावादि तत्र अयम् अन्तिमः श्लोकः। सर्वैरपि तत्त्वजिज्ञासुभिः यत् जिज्ञास्यम् अर्थात् श्रोतव्यं, मन्तव्यं, निधिध्यासितव्यं च भवति, तदिह तत्त्वं श्लोके संवर्णितमस्ति। इदम् एव तत्त्वं परतत्त्वं परब्रह्माख्यम् अन्वयव्यतिरेकाभ्यां सर्वेषु देशेषु सर्वेषु कालेषु च बोभवीति। एवं च अस्य परतत्त्वस्य अन्वयः व्यतिरेकश्च इति एतद्द्वयमेव सर्वैरपि श्रोतव्यं, मन्तव्यं, निधिध्यासितव्यं च इति श्लोकस्यास्य तात्पर्यम्। ಈ ಶ್ಲೋಕ 35ನೇ ಶ್ಲೋಕ ಬಹಳ ಮಹತ್ವದ್ದು. 2ನೇ ಸ್ಕಂದದ 9ನೇ ಅಧ್ಯಾಯದ 35ನೇ ಶ್ಲೋಕ ಏತಾವದೇವ ಜಿಜ್ಞಾಸ್ಯಂ, ಇಷ್ಟನ್ನೇ ತಿಳ್ಕೋಬೇಕು. ಯಾರಿಗೆ ಪರಬ್ರಹ್ಮನ ತತ್ವಜ್ಞಾನವನ್ನು ಪಡೆಯಬೇಕೆಂಬ ಅಪೇಕ್ಷೆ ಇದೆ, ಅದಕ್ಕಾಗಿ ಶ್ರವಣ ಮನನ ಧ್ಯಾನ ಮಾಡಬೇಕಾಗಿದ್ದವರು, ಅವರು ಏನನ್ನು ಕುರಿತು ಶ್ರವಣ ಮಾಡಬೇಕು, ಏನನ್ನು ಕುರಿತು ಮನನ ಮಾಡಬೇಕು, ಏನನ್ನು ಕುರಿತು ಧ್ಯಾನ ಮಾಡಬೇಕು ಅಂದರೆ, ಈ ಪರಬ್ರಹ್ಮ ಅದು ಈ ಜಗತ್ತಿರುವ ಎಲ್ಲ ದೇಶ ಕಾಲದಲ್ಲೂ ಇದೆ. ಈ ಇಲ್ಲದ ದೇಶ ಕಾಲದಲ್ಲಿಯೂ ಅದು ಹಿಂದೂ ಇತ್ತು, ಮುಂದೂ ಇರ್ತದೆ ಅನ್ನುವುದನ್ನೇ ನಾವು ಶಾಸ್ತ್ರಗಳ ಮೂಲಕ, ಗುರುಗಳ ಮೂಲಕ ಕೇಳಬೇಕು. ಹಾಗೆ ಅದನ್ನು ಮನನಕ್ಕೆ ಒಳಪಡಿಸಬೇಕು, ಹಾಗೆ ಅದನ್ನು ಧ್ಯಾನಕ್ಕೆ ಒಳಪಡಿಸ್ಕೊಳ್ಬೇಕು ಕೂಡ. ಇಂಥದೇ ಒಂದು ಶ್ಲೋಕ ಅನ್ವಯ ವ್ಯತಿರೇಕಾಚ್ಚ ಸಾಕ್ಷಾತ್ಮ ವ್ಯಭಿಚಾರಿಣಃ ವೈತಥ್ಯಂ ವ್ಯಭಿಚಾರಂ ಚ ನಿದ್ರಾಂತೆ ಸ್ಯಾನುಚಿಂತಯೇತ್ ಅಂತ ಭಾಗವತದಲ್ಲೇ ಮುಂದೆ ಒಂದು ಕಡೆ 3ನೇ ಸ್ಕಂದದಲ್ಲಿ 29ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕದ ರೂಪದಲ್ಲಿ ಕಂಡು ಬರ್ತದೆ. ಆ ಶ್ಲೋಕವನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ ನನಗೆ ಅನಿಸಿತು. ಈ ಭಗವಂತ ಜಗತ್ತಿನ ಸಾಕ್ಷಿ, ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಅದರ ಅಂತರ್ಯಾಮಿ ಅವನು. ಈ ಜಗತ್ತು ಆತನಿಗೆ ವ್ಯಭಿಚಾರಿ, ಅವನಿರುವ ಎಲ್ಲ ಕಡೆ ಇದಿಲ್ಲ. ಈ ಭಗವಂತ ಜಗತ್ತನ್ನು ಮೀರಿ ಇದ್ದಾನೆ, ಜಗತ್ತಿಲ್ಲದ ದೇಶ ಕಾಲದಲ್ಲಿದ್ದಾನೆ, ಆದರೆ ಅವನಿರುವ ಎಲ್ಲ ಕಡೆ ಇದಿಲ್ಲ, ಮತ್ತೆ ಅವನಿಂದ ಇದರಿಂದ ಏನೂ ಆಗಬೇಕಾಗಿಲ್ಲ ಕೂಡ ಈ ಜಗತ್ತಿಗೆ. ಈ ಸಂಗತಿಗಳನ್ನ ನಾವು ತಿಳ್ಕೊಳ್ಬೇಕು. ಒಂದು, ಪ್ರಪಂಚದಿಂದ ಲಕ್ಷ್ಮೀದೇವಿಯಿಂದನೂ ಪ್ರಾರಂಭಿಸಿ ಯಾವ ಚೇತನದಿಂದಲೂ ಹಾಗೆ ಯಾವ ಜಡದಿಂದಲೂ ಆತನಿಗೆ ಏನೂ ಪ್ರಯೋಜನ ಇಲ್ಲ ಅನ್ನುವ ವೈತಥ್ಯ, ಇದನ್ನು ತಿಳ್ಕೊಳ್ಬೇಕು. ಹಾಗೆ ವ್ಯಭಿಚಾರ, ಇದಿರುವ ಎಲ್ಲ ದೇಶ ಕಾಲದಲ್ಲೂ ಅವನಿದ್ದಾನೆ, ಆದರೆ ಅದಿಲ್ಲದ ದೇಶ ಕಾಲದಲ್ಲಿಯೂ ಕೂಡ ಅವನಿದ್ದಾನೆ ಅನ್ನುವ ವ್ಯಭಿಚಾರವನ್ನು ತಿಳ್ಕೊಳ್ಬೇಕು. ಯಾವಾಗ ತಿಳ್ಕೊಳ್ಬೇಕು? ನಿದ್ರಾಂತೇಸ್ಯ ಅನುಚಿಂತೆಯೇತ್. ದಿವಸ ಬೆಳಗಾಗಿ ಎದ್ದ ಮೇಲೆ ನಿದ್ರೆ ಮುಗಿದು ಏಳುವಾಗ ಇದನ್ನು ತಿಳ್ಕೊಳ್ಬೇಕಂತ. ಬಹಳ ಸುಂದರವಾದ ಸಂಗತಿ ಅದು. ಯಾಕೆ ಹಾಗೆ ನಿದ್ರೆಯಿಂದ ಎದ್ದ ಮೇಲೆ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ? ನಿದ್ರೆಯಿಂದ ಎದ್ದ ಮೇಲೆ
ರಾತ್ರಿ ಮಲಗುವವರೆಗೆ ನಮ್ಮೆಲ್ಲ ಲೌಕಿಕ ವ್ಯಾಪಾರಗಳ ಹಾಗೆ ಅಲೌಕಿಕ ಪಾರತ್ರಿಕ ಧಾರ್ಮಿಕ ವ್ಯಾಪಾರಗಳ ಪ್ರಾರಂಭವೂ ಕೂಡ ಆಗ್ತದೆ. ಸಾಮಾನ್ಯವಾಗಿ ಅನೇಕ ಜನ, ಹೆಚ್ಚಿನ ಜನ ಎಲ್ಲರೂ ಕೂಡ ದುಡ್ಡನ್ನು ಗಳಿಸುವ, ದುಡ್ಡನ್ನು ಖರ್ಚು ಮಾಡುವ ಲೌಕಿಕ ವ್ಯಾಪಾರಗಳಲ್ಲೇ ಮುಳುಗಿರ್ತಾರೆ. ಧಾರ್ಮಿಕ ಕ್ರಿಯೆಗಳು, ದ್ರವ್ಯಯಜ್ಞ, ಜ್ಞಾನಯಜ್ಞ ಮೊದಲಾದ ಕ್ರಿಯೆಗಳಲ್ಲೂ ಕೂಡ ತೊಡಗಿಸಿದವರು ಇರ್ತಾರೆ. ಆದರೆ ಜನಸಾಮಾನ್ಯರ ಜೀವನ ಹೊಟ್ಟೆ ಹೊರೆಯುವುದಕ್ಕಾಗಿಯೇ ಇರ್ತದೆ. ಹೀಗೆ ಜೀವನೋಪಾಯಕ್ಕಾಗಿ ಮಾಡುವಂತಹ ಅನೇಕ ಕೆಲಸಗಳೇನಿವೆ, ಅಂಥ ಪ್ರಸಂಗಗಳಲ್ಲಿ ನಮ್ಮಿಂದ ಯಾವ ತತ್ವಕ್ಕೂ ಕೂಡ ಹಾನಿಯಾಗಬಾರದು. ದೈಹಿಕವಾಗಿಯೂ, ಮಾನಸಿಕವಾಗಿಯೂ, ಹಾಗೆ ಆರ್ಥಿಕವಾಗಿಯೂ ಯಾವ ಜೀವಕ್ಕೂ ಕೂಡ ನಮ್ಮಿಂದ ಹಾನಿಯಾಗಬಾರದು, ಯಾವ ಜಡಕ್ಕೂ ನಮ್ಮಿಂದ ಹಾನಿಯಾಗಬಾರದು ಅನ್ನುವ ಎಚ್ಚರ ಬೇಕು. ನಮ್ಮೆಲ್ಲರ ಬಿಂಬನಾದಂತಹ ಭಗವಂತನಿಗೆ ಯಾವ ಚೇತನದಿಂದಲೂ ಏನೂ ಆಗಬೇಕಾಗಿಲ್ಲ, ಯಾವ ಜಡದಿಂದಲೂ ಆಗಬೇಕಾದ ಪ್ರಯೋಜನವೂ ಇಲ್ಲ. ಹಾಗಿದ್ಮೇಲೆ ಅವನ ಪ್ರತಿಬಿಂಬರಾದಂತಹ ನಮಗೆ ಏನಾದರೂ ಆಗಬೇಕಾಗಿರುವುದಿದ್ದರೆ ಅದು ಭಗವಂತನಿಂದ ಮಾತ್ರ. ಅವನ ಅಧೀನವಾದಂತಹ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲದ ಈ ಜಗತ್ತಿನಿಂದ ನಮಗೆ ಆಗಬೇಕಾದದ್ದೇನಿದೆ? ಇದೇ ವೈತಥ್ಯ. ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾವ ದೇಶ ಕಾಲದಲ್ಲಿ ಪರಮಾತ್ಮ ಇದ್ದಾನೋ ಆ ದೇಶ ಕಾಲದಲ್ಲಿ ಈ ಜಗತ್ತು ಹಿಂದೆ ಇರಲಿಲ್ಲ, ಎಲ್ಲ ಕಡೆ ಇರಲಿಲ್ಲ, ಮುಂದೆಯೂ ಎಲ್ಲ ಕಡೆ ಇರೋದಿಲ್ಲ. ಯಾವುದೋ ಒಂದು ಅಲ್ಪ ದೇಶ, ಅಲ್ಪ ಕಾಲದಲ್ಲಿ ಈ ಜಗತ್ತು ಇರ್ತದಷ್ಟೇ. ಇಂಥ ಈ ಜಗತ್ತನ್ನು ನೆಚ್ಚಿಕೊಂಡು ನಮಗೇನಾಗಬೇಕಾಗುತ್ತಿದೆ ಅನ್ನುವುದನ್ನ ತಿಳ್ಕೊಳ್ಬೇಕು. ಹೀಗೆ ಒಂದು ಸಮಸ್ಥಿತಿಯನ್ನು ಭಗವಂತ ತಾಳಿಕೊಂಡು ಕೆಲಸ ಮಾಡ್ತಿದ್ದಾನೆ. ಮಹಾಭಾರತದಲ್ಲಿ ಅದನ್ನು ಹೇಳ್ತಾರೆ, ಈಶನ್ನಪಿ ಲೋಕಸ್ಯ ಸರ್ವಸ್ಯ ಜಗತಃ ಪ್ರಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶೈವ ದುರ್ಬಲ ಅಂತ. ಒಬ್ಬ ದುರ್ಬಲನಾದ ರೈತ ಹೊಟ್ಟೆಪಾಡಿಗಾಗಿ ದುಡಿತಾ ಇರ್ತಾನೆ. ಅವನು ದುಡಿದೇ ಹೋದ್ರೆ ನಾಳೆ ಅವನಿಗೆ ತಿನ್ಲಿಕ್ಕೆ ಅನ್ನ ಸಿಗೋದಿಲ್ಲ. ಆ ಒಬ್ಬ ರೈತ ದುಡಿಯುವಂತೆ ಈ ಭಗವಂತ ನಿರಂತರವಾಗಿ ಕೆಲಸ ಮಾಡ್ತಿರ್ತಾನೆ. ಉಚ್ಛೀದೇವಿರಿಮೇ ಲೋಕಾಹ ನಕುರ್ಯಾತ್ ಕರ್ಮ ಚೇತ್ ಸಹ. ಆ ಭಗವಂತ ಕರ್ಮ ಮಾಡದೆ ಹೋದ್ರೆ ಈ ಜಗತ್ತೆಲ್ಲವೂ ಕೂಡ ಸಿಡಿದು ಹೋದಿತ್ತು, ಜಡಚೇತನಾತ್ಮಕವಾದ ಜಗತ್ತಿನ ಅಸ್ತಿತ್ವಕ್ಕೆ ಧಕ್ಕೆ ಬಂದಿತ್ತು ಅನ್ನೋದನ್ನು ಭಗವದ್ಗೀತೆ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಅಂಥ ಭಗವಂತನಿಗೆ, ಸತತವಾಗಿ ಕಾರ್ಯಶೀಲನಾಗಿರುವ ಭಗವಂತನಿಗೆ ಈ ಚೇತನ ಜಡಾತ್ಮಕವಾದ ಪ್ರಪಂಚದಿಂದ ಆಗಬೇಕಾದದ್ದೇನೂ ಇಲ್ಲ. ಆದರೆ ತನ್ನ ಕರ್ತವ್ಯ ಅಂತ ತಾನು ಮಾಡ್ತಿದ್ದಾನೆ. ಹಾಗೆ ನಾವು ಕೂಡ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಪರಿಗಣಿಸಿ ಇದನ್ನೆಲ್ಲ ವಿಚಾರ ಮಾಡಬೇಕು. ಪರತತ್ವವನ್ನು ಅರಿಯುವುದು ನಮ್ಮ ಕರ್ತವ್ಯ. ಓಮಿತ್ಯೇವ ಧ್ಯಾಯತಾತ್ಮಾನಂ ಸ್ವಸ್ತಿವ ಪರಾಯ ತಮಸಃ ಪರಸ್ತಾತ್ ಅಂತ ಉಪನಿಷತ್ತು ಹೇಳ್ತದೆ. ಮುಕ್ತಿ ಪಡಿಬೇಕು. ಮುಕ್ತಿ ಪಡೆಯುವುದಕ್ಕಾಗಿ ಜ್ಞಾನ ಬೇಕು. ಜ್ಞಾನ ಪಡೆಯುವುದಕ್ಕಾಗಿ ಜಿಜ್ಞಾಸ ಮಾಡಬೇಕು. ಏತಾವದೇವ ಜಿಜ್ಞಾಸ್ಯಂ ಅಂತ ಇಲ್ಲಿ ಭಾಗವತ ಹೇಳಿರುವುದು ಅದನ್ನೇ. ಜಿಜ್ಞಾಸೆ ಮಾಡುವುದು ಅಂದರೆ ಶ್ರವಣ ಮಾಡುವುದು, ಮನನ ಮಾಡುವುದು, ಧ್ಯಾನ ಮಾಡುವುದು. ಇದನ್ನು ಮಾಡಬೇಕು. ಹೀಗಿದನ್ನು ಮಾಡಿದರೆ ತತ್ವಜ್ಞಾನ ಆಗ್ತದೆ, ಮುಂದೆ ಮುಕ್ತಿ ಆಗ್ತದೆ. ನಾವು ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಕರ್ಮವನ್ನು ಮಾಡಬೇಕು. ಹೀಗೆ ದ್ರವ್ಯ ಯಜ್ಞ ಬೇಕು, ಮತ್ತೆ ಜ್ಞಾನ ಯಜ್ಞ ಬೇಕು. ಇವೆಲ್ಲವನ್ನೂ ಕೂಡ ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು. ಕೇವಲ ಭಗವಂತನ ಪ್ರೀತಿಗಾಗಿ ಮಾಡಬೇಕು, ಅವನ ಕುರಿತಾದ ಜ್ಞಾನವನ್ನು ಗಳಿಸಲಿಕ್ಕಾಗಿ ಮಾಡಬೇಕೇ ಹೊರತು ಇನ್ಯಾವ ಚೇತನವನ್ನು ಸಂಪ್ರೀತಗೊಳಿಸಲಿಕ್ಕಾಗಿ ಕೂಡ ಮಾಡುವುದಲ್ಲ. ನಮ್ಮ ತೃಪ್ತಿಗಾಗಿ ಮಾಡುವುದು ಅಂತೂ ಅಲ್ವೇ ಅಲ್ಲ. ನಾವು ಮೊದಲಾದ ಈ ಸಮಸ್ತ ಪ್ರಪಂಚ, ಜಡಚೇತನಾತ್ಮಕವಾದ ಪ್ರಪಂಚ ಇದ್ದಾಗೆಲ್ಲ ಅವನಿದ್ದಾನೆ, ಇಲ್ಲದೇ ಇದ್ದಲ್ಲೂ ಅವನಿದ್ದಾನೆ, ಇದ್ದ ದೇಶ ಕಾಲದಲ್ಲೂ ಇದ್ದಾನೆ, ಇಲ್ಲದೇ ಇದ್ದ ದೇಶ ಕಾಲದಲ್ಲೂ ಅವನಿದ್ದಾನೆ ಅನ್ನುವುದೆಲ್ಲ ನಮ್ಗೆ ಗೊತ್ತಾದ್ರೆ ನಮ್ಮ ಬಿಂಬನಾದ ಭಗವಂತ ಹೀಗಿದ್ದಾನೆ ಅನ್ನುವ ಎಚ್ಚರ ನಮಗೆ ಮೂಡಿದರೆ, ಸತತವಾಗಿ ಕಾರ್ಯ ಮಾಡ್ತಿದ್ದಾನೆ, ತನಗೇನು ಪ್ರಯೋಜನ ಆಗಬೇಕಾಗಿಲ್ಲ ಆದರೂ ಕಾರ್ಯ ಮಾಡ್ತಿದ್ದಾನೆ ಅಂತ ಗೊತ್ತಾದರೆ ನಮಗೆ ಈ ಜಾಗತಿಕ ವ್ಯಾಪಾರಗಳಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಿದ್ದೇವಲ್ಲ, ಇನ್ನಿಲ್ಲದಂತೆ ತೊಡಗಿಸ್ಕೊಂಡ್ಬಿಟ್ಟಿದ್ದೇವೆ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಅಂತ ಭಾಗವತ ಹೇಳ್ತದೆ. ಸುಖ ಬೇಕು ಅಂತ ಬಯಸ್ತಿದ್ದಾನೆ, ಅವನು ತೊಡಗಿರುವುದು ಎಲ್ಲಿ, ತನ್ನನ್ನು ತಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರುವುದು ಎಲ್ಲಿ ಅಂದರೆ ದುಃಖ ಪ್ರಭವೇಶು, ದುಃಖವನ್ನು ಕೊಡುವಂತಹ ಸಂಗತಿಗಳಲ್ಲಿ ಅವನು
ತನ್ನನ್ನು ತಾನು ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದುಃಖವನ್ನು ಕೊಡುವ ಚೇತನಗಳು, ದುಃಖವನ್ನು ಕೊಡುವ ಜಡಗಳಲ್ಲೇ ತನ್ನ ದೇಶ, ತನ್ನ ಕಾಲ, ತನ್ನ ಶಕ್ತಿ, ತನು ಮನ ಧನಗಳಿಂದ ಅಲ್ಲಿ ತೊಡಗಿಬಿಟ್ಟಿದ್ದಾನೆ. ಅವಕ್ಕೆ ತಾವೇ ಸುಖ ಪಡುವ ಶಕ್ತಿ ಇಲ್ಲ. ನಮ್ಮಲ್ಲಿರುವ ಈ ಜಡ ಚೇತನಾತ್ಮಕವಾದ ಯಾವ ಜಗತ್ತಿಗೂ ಕೂಡ ತಾವೇ ಸತತವಾಗಿ ಸುಖವಾಗಿ ಇರುವ ಸಾಮರ್ಥ್ಯ ಅವಕ್ಕಿಲ್ಲ. ಕಿಮ ಆತ್ಮನಾಥೇನ ಜಹಾತಿ ಯೋ ಮುದಂ ಅಂತ ಭಾಗವತ ಮತ್ತೊಂದು ಕಡೆ ಕೇಳ್ತದೆ. ಸುಖ ಬೇಕು ಅಂತ ನಿನಗೆ ಬಯಸ್ತೀಯಲ್ಲ, ಇನ್ನೊಬ್ಬರಿಗೆ ಸುಖ ಕೊಡುವುದು ಆ ಕಡೆ ಇರಲಿ. ನಿನಗೇನೆ ಸತತವಾಗಿ ಎಲ್ಲ ದೇಶ ಎಲ್ಲ ಕಾಲದಲ್ಲಿಯೂ ಹುಟ್ಟಿದ ಆರಭ್ಯ, ಶೈಶವ, ಬಾಲ್ಯ, ತಾರುಣ್ಯ, ಮಧ್ಯವಯಸ್ಸು, ವಾರ್ಧಕ್ಯ ಎಲ್ಲ ಹಂತದಲ್ಲಿ ನಿನಗೆ ಬೇಕಾದಂತೆ ನಡ್ಕೊಳ್ಳಿಕ್ಕೆ ನಿನಗೆ ಸಾಧ್ಯ ಆಗಿದೆಯಾ? ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ? ಮತ್ತು ಹಾಗಾದರೆ ನಿನ್ನನ್ನು ನೀನು ಎಷ್ಟು ನೆಚ್ಚಿಕೊಳ್ಬಹುದು? ನಿನ್ನ ಸ್ಥಿತಿಯೇ ಹೀಗಿರುವಾಗ ನೀನು ಇನ್ನೊಬ್ಬರಿಗೆ ಎಷ್ಟು ಸುಖ ಕೊಡಬಲ್ಲೆ? ನೀನೇ ಪರತಂತ್ರನಾಗಿದ್ದಾಗ ನಿನ್ನನ್ನು ಯಾರೆಷ್ಟು ನೆಚ್ಚಿಕೊಳ್ಬಲ್ರು ಅಂತ ಭಾಗವತ ಕೇಳ್ತದೆ. ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನ ನೈವಾಪ್ತ ಭಾವಂ ಉಪಯಾಂಚ ನಚ ಸ್ಥಿರತ್ವಂ ಅಂತ ಮಹಾಭಾರತದ ಆದಿಪರ್ವ ಹೇಳ್ತದೆ. ನಾವು ಗಳಿಸುವ ಎಲ್ಲ ವಸ್ತುಗಳು, ಅರ್ಥಾಹ ಎವ್ರಿಥಿಂಗ್ ದಟ್ ವಿ ಅರ್ನ್, ಎವ್ರಿಥಿಂಗ್ ದಟ್ ವಿ ಪೊಸೆಸ್, ಮತ್ತು ಸ್ತ್ರೀಯ ಗಂಡು ಹೆಣ್ಣನ್ನು ಹೊಂದಲಿಕ್ಕೆ ಅಪೇಕ್ಷೆ ಪಡ್ತದೆ, ಹೆಣ್ಣು ಗಂಡನ್ನು ಹೊಂದಲಿಕ್ಕೆ ಅಪೇಕ್ಷೆ ಪಡ್ತದೆ. ಪ್ರಾಯ ನಾವು ಮಾಡುವ ಎಲ್ಲ ಲೌಕಿಕ ಚಟುವಟಿಕೆಗಳಲ್ಲಿ ಅರ್ಧ ಅಥವಾ ಅರ್ಧಕ್ಕಿಂತ ಹೆಚ್ಚು ಭಾಗ ಗಂಡು ಹೆಣ್ಣಿಗಾಗಿ, ಹೆಣ್ಣು ಗಂಡಿಗಾಗಿ ಮಾಡುವ ಪ್ರಯತ್ನಗಳೇ ಆಗಿರ್ತವೆ. ತಂದೆ ಆದ ಒಂದು ಕುಟುಂಬವನ್ನು ಕಟ್ಕೊಳ್ಳಿಕ್ಕಾಗಿ ಮಾಡುವ ಪ್ರಯತ್ನವೇ ಅರ್ಧಕ್ಕಿಂತ ಹೆಚ್ಚಾಗಿರ್ತದೆ. ಕೆಲವ್ರದ್ದು ಇನ್ನೂ ಹೆಚ್ಚಿರಬಹುದು ಅಥವಾ ಇನ್ನೂ ಕಡಿಮೆ ಇರಬಹುದು. ಜೀವಮಾನದಲ್ಲಿ ನಮ್ಮೆಲ್ಲ ಲೌಕಿಕ ಜಂಜಡಗಳಲ್ಲಿ ಗಂಡು ಅಥವಾ ಹೆಣ್ಣು ಅನ್ನೋದು ಒಂದು ಅರ್ಧ, ಇನ್ನು ಉಳಿದು ಇನ್ನಿತರ. ಹೀಗೆ ನಂದೊಂದು ವಿಶ್ಲೇಷಣೆ. ಹೀಗೆ ನಾವು ನೆಚ್ಚಿಕೊಂಡಿರುವ ಎಲ್ಲ ವಸ್ತುಗಳು, ಹಾಗೆ ಚೇತನ ವಸ್ತುಗಳು, ಚೇತನ ವ್ಯಕ್ತಿಗಳು, ನಿಪುಣೈರಪಿ ಸೇವ್ಯಮಾನ, ಬಹಳಷ್ಟು ಕಷ್ಟಪಟ್ಟು ಏನೆಲ್ಲ ಕೌಶಲವನ್ನು ಸಂಪಾದನೆ ಮಾಡಿ, ಬೌದ್ಧಿಕ ದೈಹಿಕ ಕೌಶಲವನ್ನು ಸಂಪಾದನೆ ಮಾಡಿ, ಶಕ್ತಿ ಸಂಪಾದನೆ ಮಾಡಿ ಅದನ್ನು ಗಳಿಸಬೇಕು, ಆ ಸುಖ ಪಡಬೇಕು, ಸುಖವನ್ನು ಸೂರ್ಯ ಹೊಡಿಬೇಕು ಅಂತ ಪ್ರಯತ್ನ ಪಟ್ಟರು ನೈವ ಆಪ್ತಭಾವ ಉಪಯಾಂತಿ ನಚ ಸ್ಥಿರತ್ವ. ಯಾವ ಒಂದು ಕ್ಷಣದಲ್ಲೂ ಕೂಡ ಇದನ್ನು ನಂಬಿ ಬದುಕೇನು, ನಿರಾಳವಾಗಿ ಬದುಕೇನು, ನಿಶ್ಚಿಂತನಾಗಿ ಬದುಕೇನು ಅಂತ ಅನಿಸುವುದಿಲ್ಲ. ನಮ್ಮ ಎದುರಿಗೆ ಇರುವಂತಹ ಪ್ರತಿಯೊಂದು ಜಡವೂ ಚೇತನವೂ ಪೂರ್ಣ ನಮ್ಮ ನಂಬಿಕೆಗೆ ಪಾತ್ರ ಆಗೋದೇ ಇಲ್ಲ. ಒಂದು ಕ್ಷಣದಲ್ಲಿ ನಂಬಿ ಮೈ ಮರೆತವರಿಗೆ ಮುಂದಿನ ಕ್ಷಣದಲ್ಲಿ ನಾನು ಮಾಡಿದ್ದು ತಪ್ಪಾಯಿತು ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ನಮ್ಮ ಸುತ್ತಮುತ್ತಲಿರುವಂತಹ ಜಡ ಚೇತನಗಳ ಇತಿಮಿತಿಯೇ ಹಾಗೆ. ಅವುಗಳಿಗಿರುವ ಸಾಮರ್ಥ್ಯವೇ ಅಷ್ಟರದ್ದೇ ಆಗಿದೆ. ತಮಗೇ ಪೂರ್ಣವಾಗಿ ಸುಖ ಪಡುವ ಶಕ್ತಿ ಇಲ್ಲದವುಗಳು ನಮಗೇನು ಪೂರ್ಣ ಸುಖ ಕೊಡ್ತವೆ? ನಮಗೆ ಅವುಗಳಿಗೆ ಕೊಡಬೇಕಾದ ಸುಖ ಕೊಡಬೇಕಾದ ಶಕ್ತಿ ಇಲ್ಲ, ಅವುಗಳಿಗೆ ನಮಗೆ ಸುಖ ಕೊಡಬೇಕಾದ ಶಕ್ತಿ ಇಲ್ಲ. ಇರುವವರೆಲ್ಲರೂ ಅಪರಿಪೂರ್ಣರೇ. ನಮ್ಮ ದೇಹ, ನಮ್ಮ ಇಂದ್ರಿಯ ಇತ್ಯಾದಿ ಎಲ್ಲವೂ ಕೂಡ ಇಷ್ಟು ಸೀಮಿತವಾದದ್ದು. ಅಂತಹ ದೇಹದೊಳಗೆ ಬದ್ಧವಾಗಿದೆ ಈ ಜೀವ. ಆ ಜೀವಕ್ಕಿಷ್ಟು ದುರಾಸೆ. ಆ ದುರಾಸೆಯನ್ನು ಅವನು ದೇಹದ ಮೂಲಕವೇ ಪೂರೈಸಿಕೊಳ್ಬೇಕು. ಆದರೆ ಆ ದೇಹದ ಇತಿಮಿತಿ ಇಂಥದ್ದು. ಅದರಿಂದ ನೈವ ಆಪ್ತಭಾವ ಉಪಯಾಂತಿ. ಆ ದೇಹದಲ್ಲಿ ಬದ್ಧ ಈ ಜೀವ. ಹೆಣ್ಣು ತನ್ನ ದೇಹದಲ್ಲಿ ಬದ್ಧ, ಗಂಡು ತನ್ನ ದೇಹದಲ್ಲಿ ಬದ್ಧ. ತನ್ನ ದೇಹದಲ್ಲಿ ಬದ್ಧನಾದ ಗಂಡು ಇನ್ನೊಂದು ಹೆಣ್ಣಿನ ಜೊತೆಗೆ ಬದ್ಧ. ತನ್ನ ದೇಹದಲ್ಲಿ ಬದ್ಧವಾದಂತಹ ಹೆಣ್ಣು ಮತ್ತೊಂದು ಗಂಡಿನ ಬಂಧನಕ್ಕೆ ಎಳೆಸ್ತದೆ. ಹೀಗೆ ಭೌತವಾದ ದೇಹದಲ್ಲಿ ಬದ್ಧರು ನಾವೆಲ್ಲ. ನಮಗೆ ಇನ್ನೊಬ್ಬರು ನಮ್ಮನ್ನ ನಂಬಿ ನಿರಾಳವಾಗಿ ಬದುಕಲಿಕ್ಕೆ ಬೇಕಾದಂತಹ ಒಂದು ಸ್ವಭಾವವೇ ನಮ್ಮಲ್ಲೇ ಇಲ್ಲ. ಆದ್ರಿಂದ ನಮ್ಮನ್ನು ನಂಬಿದವರಿಗೂ ನಿರಾಸೆಯೇ. ಇನ್ನೊಬ್ಬರನ್ನ ನಾವು ನಂಬಿದಾಗ ನಮಗೂ ನಿರಾಸೆಯೇ. ಆ ಮಹಾಭಾರತದ ಆ ಶ್ಲೋಕ ನನ್ನ ಮನಸ್ಸಿನಿಂದ ಮರೆ ಆಗ್ತಿಲ್ಲ. ಮತ್ತೆ ಅದನ್ನು ಮನನ ಮಾಡಬೇಕು ಅಂತ ಕಾಣಿಸ್ತದೆ. ಅದಕ್ಕಾಗಿ ಹೇಳ್ತಿದ್ದೇನೆ. ಇದನ್ನು ಜಿಜ್ಞಾಸೆ ಮಾಡಬೇಕು. ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬಹುದು. ಕೊನೆಗೂ ಏತಾವದೇವ ಜಿಜ್ಞಾಸ್ಯಂ, ನಮ್ಮ ಮನವರಿಕೆ ಮಾಡಿಕೊಳ್ಳಬೇಕಾದದ್ದು, ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಿ ಮನವರಿಕೆ ಮಾಡಿಕೊಳ್ಬೇಕಾದ್ದು ಯಾವತ್ತೂ ಮರೆಯಬಾರದಾದ ಸಂಗತಿ ಅಂದರೆ ಇದು. ಭಗವಂತ ಈ ಜಗತ್ತಿರುವ ಎಲ್ಲ ದೇಶ ಕಾಲದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಈ ಜಗತ್ತು ಇಲ್ಲದಿರುವ ಕಾಲದಲ್ಲೂ ದೇಶದಲ್ಲೂ ಇದ್ದಾನೆ ಅನ್ನೋ ಸಂಗತಿಯನ್ನು ನಾವು ಮನನ ಮಾಡಿಕೊಳ್ಬೇಕು.
ಅದು ಹೊರತು ಉಳಿದ ಜಡಚೇತನಗಳ ಗೊಡವೆಗೆ ನಾವು ಹೋದರೆ ನಮಗೆ ಆ ಆಪ್ತಭಾವ ಮೂಡುವುದೇ ಇಲ್ಲ. ಸುಖದ ಆಳಕ್ಕೆ ಇನ್ನು ಸಾಧ್ಯ ಇಲ್ಲ ಅನ್ನುವಷ್ಟು ಆಳಕ್ಕೆ ಇಳಿದ್ರೂ, ಇನ್ನು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಎತ್ತರಕ್ಕೆ ಏರಿದ್ರೂ ಕೂಡ ತೃಪ್ತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಯಾಕೆ ಹೀಗೆ? ಇದು ನಾವಿರುವ ಜಗತ್ತಿನ ಇತಿಮಿತಿ. ಇದು ಭೌತ ವಸ್ತುಗಳ ಇತಿಮಿತಿ. ಆ ಭೌತ ವಸ್ತುಗಳಲ್ಲಿ ಬದ್ಧನಾದ ಜೀವನೂ ಕೂಡ ಅಷ್ಟೇ ಇತಿಮಿತಿ ಉಳ್ಳವನಾಗಿಬಿಡ್ತಾನೆ. ಆದ್ರಿಂದ ತಾನೇ ಸುಖವಾಗಿರಲಾರ, ಇನ್ನೊಬ್ರಿಗೇನು ಸುಖ ಕೊಟ್ಟಾನೋ ಅಂತ ಅದರ ತಾತ್ಪರ್ಯ ಆಗ್ತದೆ. ನಚ ನೈವ ಆಪ್ತಭಾವ ಉಪಯಾಂತಿ ನಚ ಸ್ಥಿರತ್ವಂ. ಒಂದಿಷ್ಟೇನಾದ್ರೂ ನಂಬಿ ಬದುಕೇವು ಒಂದೆರಡು ಕ್ಷಣ ಅಂತಂದ್ರೂ ಕೂಡ ಆ ನಂಬಿಕೆಯು ಸ್ಥಿರ ಅಲ್ಲ. ಯಾಕಂದ್ರೆ ವಸ್ತುವೇ ಸ್ಥಿರ ಅಲ್ಲ. ವಸ್ತುವೇ ಸ್ಥಿರ ಅಲ್ಲ ಅಂದಮೇಲೆ ಅದ್ಮೇಲೆ ನಂಬಿ ನಾವು ಬದುಕುವುದು, ನಮ್ಮನ್ನು ನಾವು ಇನ್ವೆಸ್ಟ್ ಮಾಡುವುದು ಎಷ್ಟು ಅಸ್ಥಿರ ಆದೀತು, ಎಷ್ಟು ಅವಿವೇಕ ಆದೀತು ಅಂತ ಅನ್ನೋದನ್ನ ವಿಚಾರ ಮಾಡಬೇಕು. ಹೀಗೆ ಜಗತ್ತಿನ ಸ್ಥಿತಿ ಇದೆ. ಆದ್ರಿಂದ ಧರ್ಮಾಚರಣೆಯನ್ನೇ ಮಾಡ್ರಿ ಅಂತ ಮಹಾಭಾರತ ಹೇಳ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಬಾರಿ ಭಗವಂತ ನಾವೆಲ್ಲರೂ ಇರುವ, ನಾನು, ನನ್ನ ಹೆಂಡತಿ, ನನ್ನ ಗಂಡ, ಮಕ್ಕಳು, ಈ ಸಮಸ್ತ ಪ್ರಪಂಚ ಜಡಚೇತನಗಳೆಲ್ಲವೂ ಇರುವ ದೇಶ ಕಾಲದಲ್ಲೂ ಇದ್ದೇ ಇದ್ದಾನೆ. ಇದಿರುವ ದೇಶ ಕಾಲದಲ್ಲೂ ಹಿಂದೂ ಇದ್ದ, ಮುಂದೂ ಇರ್ತಾನೆ. ಅವನಿಗೆ ಈ ಜಗತ್ತಿನಿಂದ ಆಗಬೇಕಾದದ್ದೇನೂ ಇಲ್ಲ ಅಂತಾದ್ರೆ, ಅವನಿಗೇ ಆಗಬೇಕಾಗಿಲ್ಲ, ಹಾಗಾದ್ರೆ ನನಗೇನಾಗಬೇಕಾಗಿದೆ ಅನ್ನುವ ಒಂದು ಭ್ರಮ ಪರಿಹಾರ ಆಗಬಹುದು ನಮಗೆ. ಈ ಜಗತ್ತು ಅವನು, ಈಶಾವಾಸ್ಯಮಿದ, ಭಗವಂತಂದು ಈ ಜಗತ್ತು. ಅವನು ಹುಟ್ಟಿಸಿದ ಜಗತ್ತಿನಿಂದಲೇ ಅವನಿಗೂ ಏನಾಗಬೇಕಾಗಿಲ್ಲ. ನಮ್ಮದಂತೂ ಇದು ಯಾವ ದೃಷ್ಟಿಯಿಂದ ನಮ್ಮದು ಅಂತ ಹೇಳಿಕೊಂಡು ಓಡಾಡ್ತಿದ್ದೇವಷ್ಟೇ. ಯಾವ ದೃಷ್ಟಿಯಿಂದ ನಮ್ಮದು? ಮತ್ತು ಹಾಗಿರುವಾಗ ಅವನು ಹುಟ್ಟಿಸಿರುವ ಜಗತ್ತಿನಲ್ಲೇ ಅವನಿಗೇನು ಆಗಬೇಕಾಗಿಲ್ಲ ಅಂದಮೇಲೆ, ಅವನದಾದ ಜಗತ್ತಿನಲ್ಲಿ ಒಕ್ಕಲಾಗಿರುವ ನಮಗೆ ಈ ಜಗತ್ತಿನಿಂದ ಆಗಬೇಕಾದದ್ದು ಏನಿದೆ, ಎಷ್ಟಿದೆ? ಅದಕ್ಕಾಗಿ ಕುರ್ವನ್ನೇವೇಹ ಕರ್ಮಾಣಿ ಜಿಜಿ ವಿಷಯ ಚಿತ್ತಂ ಸಮಾಹ. ನಮಗೆ ಈ ದೇಶ ಕಾಲದಲ್ಲಿ ಈ ಒಂದು ದೇಹ ಏನು ಬಂದಿದೆ, ಮತ್ತೆ ಕೆಲವು ಜಡಗಳ, ಕೆಲವು ಚೇತನಗಳ ಒಡನಾಟ ಏನು ಬಂದಿದೆ, ಈ ಸಂದರ್ಭದಲ್ಲಿ ಕರ್ಮಾಣಿ ಕುರ್ವನ್, ನಾವು ಮಾಡಬೇಕಾದ ಕರ್ಮಗಳನ್ನು ಮಾಡ್ತಾ ಜಿಜಿ ವಿಷಯ ಛತಂ ಸಮಾಹ, ಎಷ್ಟು ಕಾಲವೋ ಅಷ್ಟು ಭಗವಂತ ಇಟ್ಟಷ್ಟು ಕಾಲ ಇಟ್ಟಂಗೆ ಇರ್ತೇನೆ ಅಂತ ಆಲೋಚನೆ ಮಾಡಬೇಕಷ್ಟೆ. ಅದಿರುವುದು ನಮ್ಮ ಪಾಲಿಗೆ ಅನ್ನೋದನ್ನು ಬೆಳಗ್ಗೆ ಎದ್ದು ಚಿಂತನೆ ಮಾಡಬೇಕಂತ. ಹಾಗೆ ಮಾಡಿದರೆ ನಮ್ಮೆಲ್ಲ ಸವ್ಯಾಪ ಸವ್ಯಗಳು, ನಮ್ಮೆಲ್ಲ ಆಡ್ಗಳು, ನಮ್ಮ ವಿಚಿತ್ರವಾದ ವರ್ತನೆಗಳು, ನಮ್ಮ ಹಪಹಪಿಗಳೆಲ್ಲ ಪೂರ್ಣವಾಗಿ ಹೋಗ್ತಾವಂತಲ್ಲ. ಒಂದ್ಸರಿ ಈ ಶ್ಲೋಕವನ್ನು ಕೇಳಿಬಿಟ್ಟ ಮಾತ್ರಕ್ಕೆ, ಕೇಳಿ ಪ್ರವಚನ ಮಾಡಿದ ಮಾತ್ರಕ್ಕೆ ಹೋಗ್ತವೆ ಅಂತಲ್ಲ. ಪ್ರತಿನಿತ್ಯ ಅದನ್ನು ಮನನ ಮಾಡ್ತಾ ಇದ್ರೆ, ಅದಕ್ಕೆ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದು. ಶ್ರವಣ ಮಾಡಬೇಕು, ಮನನ ಮಾಡ್ತಾನೆ ಇರಬೇಕು, ನಿತ್ಯ ಇದನ್ನು ಆಲೋಚನೆ ಮಾಡ್ತಾನೇ ಇರಬೇಕು. ಒಂದು ಹೊಸ ವಸ್ತುವನ್ನ, ಹೊಸ ವ್ಯಕ್ತಿಯನ್ನು ತಂದರೆ, ಒಂದು ವ್ಯಕ್ತಿ ಹೋದರೆ, ಒಂದು ಜಡ ಹೋದರೆ, ಅಥವಾ ಹಳೇದೇ ಇರಲಿ, ಅದನ್ನು ಮತ್ತೆ ಮತ್ತೆ ನೋಡಿದಾಗ, ಅನುಭವಿಸಿದಾಗ, ಏನನ್ನಾದ್ರೂ ಕೇಳಿದಾಗ, ನೋಡಿದಾಗ, ಮೂಸಿದಾಗ, ರಸವನ್ನು ಅನುಭವಿಸಿದಾಗ, ಏನನ್ನಾದ್ರೂ ಮುಟ್ಟಿದಾಗ, ಎಲ್ಲಿಯಾದರೂ ಕಾಲುಗಳಿಂದ ಹೋದಾಗ, ಕೈಯಿಂದ ತೆಗೆದುಕೊಂಡಾಗ, ಮಲಮೂತ್ರ ವಿಸರ್ಜನೆಗಳಿಂದ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡಿದಾಗ, ಯಾವುದೋ ಮಾತನ್ನು ಆಡುವಾಗ, ಆಡದಿರುವಾಗ, ಎಲ್ಲ ಸಂದರ್ಭದಲ್ಲೂ ಕೂಡ ಇದನ್ನೆಲ್ಲವನ್ನೂ ಮನುಷ್ಯ ಆಲೋಚನೆ ಮಾಡ್ತಾನೇ ಇರಬೇಕಂತ. ಅದನ್ನು ಅನುವ್ಯಾಖ್ಯಾನದಲ್ಲಿ ಕೂಡ ಆಚಾರ್ಯ ಹೇಳಿದ್ದಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ ಅಂತ. ಶ್ರವಣ ಮನನ ಧ್ಯಾನಗಳನ್ನು ಬಿಟ್ಟು ಯಾವತ್ತೂ ಮನುಷ್ಯ ಇರಬಾರ್ದು. ಶ್ರವಣ ಮಾಡುವುದು ಅಂದ್ರೆ ಕೇವಲ ಭಗವಂತನ ಲೀಲೆಗಳು, ಭಗವಂತ ಹೀಗೆ ಹುಟ್ಟಿದ, ಯಾರನ್ನೋ ರಾಕ್ಷಸರನ್ನು ಸದೆ ಬಡಿದ, ತಾನು ಮದುವೆ ಮಾಡಿಕೊಂಡ, ವಿಹರಿಸಿದ, ಜಗತ್ತೆಲ್ಲವನ್ನು ದುಷ್ಟರನ್ನು ಸಂಹರಿಸಿದ ಅನ್ನುವುದು ಮಾತ್ರ ಲೀಲೆ ಅಲ್ಲ. ಅದು ಲೀಲೆ ಅಲ್ಲ ಅಂತಲ್ಲ, ಅದಕ್ಕಿಂತ ಮಹತ್ವದ ಒಂದು ಸಂಗತಿ ಇದು. ಈ ಜಗತ್ತಿರುವ ದೇಶ ಕಾಲದಲ್ಲಿಯೂ ಅವನಿದ್ದಾನೆ, ಇಲ್ಲದ ದೇಶ ಕಾಲದಲ್ಲೂ ಇದ್ದಾನೆ. ಅವನಿಗೆ ಇದರಿಂದ ಏನು ಆಗಬೇಕಾಗಿಲ್ಲ. ಅದಕ್ಕೆ ನಾನು ಮಹಾಭಾರತದ, ಭಾಗವತದ 3ನೇ ಸ್ಕಂದದಲ್ಲಿ ಬಂದಿರುವುದನ್ನು ಇಲ್ಲಿ ಜೊತೆಗೂಡಿಸ್ಕೊಂಡಿದ್ದೇನೆ. ವೈತಥ್ಯ, ವ್ಯಭಿಚಾರ ಅನ್ನೋದು ಬಹಳ ಮುಖ್ಯ. ವ್ಯಭಿಚಾರವನ್ನು ಇಲ್ಲೂ ಹೇಳಿದ್ದಾರೆ. ಈ ಜಗತ್ತು ಇಲ್ಲದೇ ಇರುವ ಕಾಲದಲ್ಲೂ ದೇಶದಲ್ಲೂ ಅವನಿದ್ದಾನೆ ಅಂತ. ಆದರೆ ವೈತಥ್ಯವನ್ನ, ಇದರಿಂದ ಅವನಿಗೆ ಪ್ರಯೋಜನ ಇಲ್ಲ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ.
ಅವನಿಗೆ ಪ್ರಯೋಜನ ಇಲ್ಲ ಅಂದ್ಮೇಲೆ ಹಾಗಾದ್ರೆ ನನಗಾದ್ರೂ ಇದರಿಂದ ಆಗಬೇಕಾದದ್ದೇನಿದೆ? ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಮೃತಶೇಷ ಸೇತು ಅಂತ ಉಪನಿಷತ್ತು ಹೇಳುವುದು ಅದಕ್ಕಾಗಿಯೇ. ಅನ್ಯಾವಾಚ ಮುಂಚಥ, ಬೇರೆ ಯಾವುದೋ ಜಡದ ಚೇತನದ ಗೊಡವೆ ನಿಮಗೆ ಯಾತಕ್ಕೆ? ತಮೇವೈಕಂ ಜಾನಥ, ಅವನೊಬ್ಬನನ್ನು ತಿಳ್ಕೊಳ್ರಿ. ಅಮೃತಶೇಷ ಸೇತು, ನಾಳೆ ನಿಮ್ಮನ್ನ ಮುಕ್ತ ಲೋಕಕ್ಕೆ ಏರಿಸುವ ಒಂದು ದೀಪಸ್ತಂಭ ಇದು, ಅದೊಂದು ನಾವೇ. ಉಳಿದವುಗಳು ಪ್ಲವಾಹ್ಯತೆ ಅದೃಢ ಯಜ್ಞರೂಪಾ ಅಂತ ಹೇಳುವಂತೆ ನಾವು ಮಾಡುವ ಎಲ್ಲ ಕ್ರಿಯೆಗಳು, ನಾವು ನಂಬಿರುವ ಜಡಚೇತನಗಳೆಲ್ಲವೂ ಕೂಡ ಒಡಕು ದೋಣಿಗಳು. ತಾವೇ ಎಷ್ಟು ದಿವಸ ಇರ್ತಾವೋ ಗೊತ್ತಿಲ್ಲ, ಮುರುಕು ಆಟಿಕೆ ಸಾಮಾನುಗಳಿವು. ಅವುಗಳನ್ನು ನಂಬಿ ನಾವೆಷ್ಟು ದಿವಸ ಸುಖವಾಗಿದ್ದೆವು ಅನ್ನೋದನ್ನ ಈ ಮಾತಿನಿಂದ ನಾವು ತಿಳ್ಕೊಳ್ಬೇಕು. ಹೀಗೆ ಮಾಡಿದರೆ ಮನುಷ್ಯನಿಗೆ ಜೀವಮಾನದಲ್ಲಿ ಒಂದಿಷ್ಟು ವೈರಾಗ್ಯವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ನಿಶ್ಚಿಂತನಾಗಿ ಬಹಳ ಯಾವುದೇ ಏರುಪೇರುಗಳಿಗೆ ಒಳಗಾಗದೆ ಸಮಾಧಾನ ಚಿತ್ತನಾಗಿ ಬದುಕುವುದು ಸಾಧ್ಯ ಆಗ್ತದೆ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅನ್ಯ ಭಾವಾಭಾವ ಕಾಲೇ ದೇಶೇ ಚ ಇತಿ ಅನ್ವಯ ವ್ಯತಿರೇಕ. ಇದು ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಅಥವಾ ಮೂಲಕೋಶದ ಪಾಠಕ್ಕನುಸಾರವಾಗಿ ಭಾಗವತ ತಾತ್ಪರ್ಯ ಗೋವಿಂದಾಚಾರ್ಯ ಹೇಳುವಂತೆ. ಅನ್ಯ ಭಾವಾಭಾವ ಕಾಲೇ ದೇಶೇ ಚ ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾಂಶ್ಚ ಇತಿ ಅನ್ವಯ ವ್ಯತಿರೇಕವು ಅಂತನ್ನೋದು ಇತ್ತೀಚಿನ ಪ್ರಚಲಿತ ಪಾಠ. ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾನ್ ಅನ್ನುವುದೊಂದು ಎಕ್ಸ್ಟ್ರಾ. ಇದು ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ಆಯ್ತು, ಅದಕ್ಕೇನರ್ಥ? ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಈ ಅನ್ವಯ ವ್ಯತಿರೇಕ ಅಂತೇನು? ಕಾರ್ಯವಾದ ಪ್ರಪಂಚದಲ್ಲಿ ಎಲ್ಲ ಕಡೆ ಕಾರಣ ಇದ್ದೇ ಇರ್ತದೆ, ಅದು ಅನ್ವಯ. ಕಾರಣಾವಸ್ಥೆಯಲ್ಲಿ ಕಾರ್ಯ ಇಲ್ಲದೇ ಇದ್ದಾಗಲೂ ಕೂಡ ಕಾರಣ ಇರ್ತದಲ್ಲ, ಅದು ವ್ಯತಿರೇಕ. ಅಥವಾ ಜಾಗೃತ ಅವಸ್ಥೆಗಳಲ್ಲಿ ಸಾಕ್ಷಿಯಾಗಿ ಒಳಗಿರ್ತಾನೆ, ಸಮಾಧಿ ಅವಸ್ಥೆಯಲ್ಲಿ ವ್ಯತಿರೇಕ ಅಂತ ಹೀಗೆಲ್ಲ ಅರ್ಥ ಮಾಡ್ತಾರೆ. ನಮಗದು ಬಹಳ ಮಹತ್ವದ್ದಲ್ಲ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಕಾರ್ಯಕಾರಣ ರೂಪಗಳಿಂದ ಎಲ್ಲ ಕಡೆ ಭಗವಂತ ಇರೋದು. ಚಿತ್ ಅಚಿತ್ ಶರೀರ, ಜಡ ಚೇತನ ಎಲ್ಲವೂ ಆತನಿಗೆ ಶರೀರ, ಅವ್ರಿಗಿಂತ ಹೊರತಾಗಿ ಇನ್ನೊಂದು ಯಾವುದೂ ಇಲ್ಲ ಅನ್ನುವುದು ವ್ಯತಿರೇಕ ಅಂತ ಹೀಗೆಲ್ಲ ಹೇಳ್ತಾರೆ. ಆದರೆ ಬಹಳ ಮುಖ್ಯವಾಗಿ ಮುಂದೆ ಭಾಗವತ ತಾತ್ಪರ್ಯದಲ್ಲಿಯೂ ಬಂದಿದೆ, 3ನೇ ಸ್ಕಂದದಲ್ಲಿ. ಅದರಂತೆ ಇಲ್ಲಿ ಈಗ ಹೇಳ್ತಾ ಇರುವಂತೆ ಕೂಡ ಜಗತ್ತಿನ ಲಕ್ಷ್ಮೀ ಮೊದಲಾದ ಸಮಸ್ತ ಚೇತನರು, ಹಾಗೆ ಸಮಸ್ತ ಪ್ರಕೃತಿ, ಜಡ ಪ್ರಕೃತಿ ಮೊದಲಾದ ಸಮಸ್ತ ಪ್ರಕೃತಿಗಳು, ಎಲ್ಲದಕ್ಕಿಂತಲೂ ಮೀರಿ ಎಲ್ಲ ದೇಶದಲ್ಲಿ ಕಾಲದಲ್ಲಿ ಆತನ ಸತ್ವ ಇದೆ. ಎಲ್ಲ ಜಡಚೇತನಗಳು ಇಲ್ಲದೇ ಇರುವ ಕಾಲದಲ್ಲಿ ಅವನು ಇದ್ದಾನೆ ಅನ್ನುವುದು ಆತನ ಮಹತ್ವ ಇದೆ ಅನ್ನೋದನ್ನ ನಾವೆಲ್ಲಿ ತಿಳ್ಕೊಳ್ಬೇಕು. ಪ್ರಪಂಚದಲ್ಲಿ ನಮಗೆ ಒಟ್ಟಾರೆ ಅರ್ಥ ಆಗಿರುವುದು ಎಷ್ಟು? ಮೇಲೆ ತಲೆ ಎತ್ತಿ ನೋಡಿದರೆ ಕೊನೆ ತುದಿ ಕೊನೆ ಇಲ್ಲದ ಮುಗಿಲು, ಸಮುದ್ರದ ಕಡೆಗೆ ನಿಂತರೆ ಭೂಮಿಯ ಒಟ್ಟಾರೆ 60-70% ಭಾಗವನ್ನು ಆವರಿಸಿರುವಂತಹ ಕಡಲು. ಆ ಕಡಲಿನ ಬಗ್ಗೆನೇ ನಮಗೆ 3-4% ಹೆಚ್ಚು ಏನೂ ಗೊತ್ತಿಲ್ಲಂತೆ. ಅದೆಷ್ಟೋ ಆಕಾಶಕಾಯಗಳಿವೆ, ಎಷ್ಟೋ ಕ್ಷೀರಪಥಗಳಿವೆ, ಎಷ್ಟೋ ಗ್ರಹಗಳಿವೆ. ಅವುಗಳೆಲ್ಲ ಮತ್ತಾರೋ ಇದ್ದಾರೋ ಇಲ್ಲದೇ ಇದ್ದಾರೋ, ಇವೆಲ್ಲ ಅನೇಕ ದೇಶಗಳು, ಹಾಗೆ ಅನೇಕ ಕಾಲಗಳು. ಈ ಹಿಂದೆ ಎಷ್ಟೋ ಕಾಲ ಸಂದು ಹೋಗಿದೆ. ಕಾಲಕ್ಕೇನೂ ಮೊದಲೂ ಇಲ್ಲ, ತುದಿಯೂ ಇಲ್ಲ, ಕಾಲಕ್ಕೆ ನಿಲುಗಡೆ ಇಲ್ಲ. ಈ ಹಿಂದಿನ ಎಲ್ಲಾ ಕಾಲಗಳಲ್ಲೂ ಭಗವಂತ ಇದ್ದ, ಮುಂದಿನ ಎಲ್ಲಾ ಕಾಲಗಳಲ್ಲೂ ಭಗವಂತ ಇರ್ತಾನೆ, ಈಗಲೂ ಇದ್ದಾನೆ. ನಮಗೆ ಗೊತ್ತಿಲ್ಲದೆ ಇರುವ ಎಲ್ಲಾ ದೇಶಗಳಲ್ಲಿಯೂ ಎಷ್ಟೆಷ್ಟು ಬೆಳಕಿನ ವರ್ಷ ದಷ್ಟು
ದೂರ ದೂರ ಹೋದ್ರೂ ಅಲ್ಲೆಲ್ಲ ಕಡೆ ಭಗವಂತ ಇದ್ದಾನೆ. ನಮ್ಮ ಜೀವಮಾನದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗದೆ ಇರುವ ಜಾಗದಲ್ಲೆಲ್ಲ ಭಗವಂತ ಇದ್ದಾನೆ. ನಮಗೆ ಗಮನಕ್ಕೆ ಬರದೇ ಇರುವ ಕಾಲದಲ್ಲೆಲ್ಲ ಭಗವಂತ ಇದ್ದಾನೆ. ಏನು ಪ್ರಯೋಜನ ಇಲ್ಲದೇನೆ ಇದ್ದಾನೆ, ತನಗೇನು ಪ್ರಯೋಜನ ಬೇಕಾಗಿಲ್ಲ ಆದರೂ ಇದ್ದಾನೆ ಅನ್ನುವುದು ತತ್ವಜ್ಞಾನಕ್ಕಾಗಿ ನಾವು ಮನವರಿಕೆ ಮಾಡಿಕೊಳ್ಬೇಕಾದ ಸಂಗತಿ ಅಂತ ಅದು ತಾತ್ಪರ್ಯ. ಭಾಗವತ ತಾತ್ಪರ್ಯದಲ್ಲಿ ಅನ್ಯ ಭಾವ ಅಭಾವ ಕಾಲೇ ದೇಶ, ಬೇರೆ ವಸ್ತುಗಳು ಚೇತನಗಳು ಅವುಗಳು ಭಾವ ಇರುವ ಕಾಲದಲ್ಲಿ ದೇಶದಲ್ಲಿ, ಅವುಗಳು ಇಲ್ಲದೇ ಇರುವ ಕಾಲದಲ್ಲಿ ದೇಶದಲ್ಲಿಯೂ ಕೂಡ ಇದ್ದಾನೆ ಅನ್ನೋದು ಅನ್ವಯ ವ್ಯತಿರೇಕ. ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾಂಶ್ಚ ಅಂತೇನಿದೆಯಲ್ಲ, ಅದು ಯಾಕೆ ಸೇರಿಕೊಂಡಿದೆಯೋ ಅದು ಯಾಕೋ ಈ ಒಂದು ಶ್ಲೋಕ ಇಲ್ಲದೆ ಹೋದರೂ ಕೂಡ, ಈ ಒಂದು ಶಬ್ದ ಇಲ್ಲದೆ ಹೋದರೂ ಕೂಡ ನಮಗೆ ಸಿಗಬೇಕಾದ ಮೆಸೇಜ್ ಸಿಕ್ಕೇ ಸಿಗ್ತದೆ. ಎಲ್ಲಾ ವಸ್ತುಗಳಲ್ಲಿಯೂ ಎಲ್ಲಾ ವಸ್ತುವಿನ ವಿಷಯದಲ್ಲಿಯೂ ಅವನ ಶಕ್ತಿ ಇದೆ. ತದ್ವಿದ್ಯಮಾನ ಅವಿದ್ಯಮಾನ ಶಕ್ತಿಮಾನ್, ಆ ಎಲ್ಲ ವಸ್ತು ಮತ್ತು ಚೇತನಗಳಲ್ಲಿ ಇರುವ ಶಕ್ತಿಯೂ ಇವನಿಗಿದೆ, ಅವುಗಳಿಗೆ ಇಲ್ಲದೆ ಇರುವ ಶಕ್ತಿಯೂ ಇವನಿಗಿದೆ ಅಂತ ಅದರ ಅರ್ಥ ಆಗ್ತದೆ. ಆ ವಸ್ತುವಿನಲ್ಲಿಯೂ ಬೇರೆ ವಸ್ತುಗಳಲ್ಲಿಯೂ ಶಕ್ತಿ ಇರುತ್ತದೆ ಅಂತ ಹೀಗೆಲ್ಲ ಅದನ್ನ ಅನುವಾದ ಮಾಡಿದ್ದಾರೆ. ತನಗಿಂತ ಬೇರೆಯಾದ ಅನ್ಯ ಭಾವಾಭಾವ ಕಾಲೆ ಅಂದರೆ ತನಗಿಂತ ಬೇರೆಯಾದ ವಸ್ತು ಇರುವ ಕಾಲದಲ್ಲಿಯೂ ದೇಶದಲ್ಲಿಯೂ ಪರಮಾತ್ಮನ ಶಕ್ತಿ ಇದೆ, ಮತ್ತೆ ಆ ವಸ್ತು ಇಲ್ಲದ ದೇಶ ಕಾಲದಲ್ಲಿಯೂ ಪರಮಾತ್ಮನ ಶಕ್ತಿ ಇದೆ. ಇವು ಅನ್ವಯ ವ್ಯತಿರೇಕಗಳು. ಆ ವಸ್ತುವಿನ ವಿಷಯದಲ್ಲಿಯೂ ಶಕ್ತಿ ಇದೆ, ಬೇರೆ ವಸ್ತುವಿನ ವಿಷಯದಲ್ಲಿಯೂ ಶಕ್ತಿ ಇದೆ ಅಂತ ಬೇರೆ ಅದನ್ನು ಅನುವಾದ ಮಾಡಿದ್ದಾರೆ. ಆ ವಸ್ತು ಅಂದ್ರೆ ಏನದು? ಯಾವ ನಿರ್ದಿಷ್ಟ ವಸ್ತು? ತನಗಿಂತ ಭಿನ್ನವಾದ ಸಮಸ್ತ ಪ್ರಪಂಚ ಅಂತ ಒಂದ್ಸರಿ ಹೇಳಿ ಆಯಿತು. ಲಕ್ಷ್ಮಿಯಿಂದ ತೊಡಗಿ ಎಲ್ಲ ಚೇತನರು, ಪ್ರಕೃತಿಯಿಂದ ಪ್ರಾರಂಭಿಸಿ ಎಲ್ಲ ಜಡಗಳು, ಇವು ತನಗಿಂತ ಭಿನ್ನವಾದ ವಸ್ತು ಮತ್ತು ವ್ಯಕ್ತಿಗಳು. ಅವಿರುವ ದೇಶದಲ್ಲೂ ಇದ್ದಾನೆ, ಕಾಲದಲ್ಲೂ ಇದ್ದಾನೆ. ಅವನ ಶಕ್ತಿ ಅಲ್ಲೆಲ್ಲ ಪ್ರಸೃತ ಆಗೇ ಆಗಿದೆ, ಅವನ ಶಕ್ತಿಯ ವ್ಯಾಪ್ತಿ ಅಲ್ಲೆಲ್ಲ ಇದ್ದೇ ಇದೆ. ಆ ವಸ್ತುವಿನ ವಿಷಯದಲ್ಲಿಯೂ ಬೇರೆ ವಸ್ತುವಿನ ವಿಷಯದಲ್ಲಿಯೂ ಶಕ್ತಿ ಇರ್ತದೆ ಅಂದ್ರೆ ಏನರ್ಥ? ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಸದಾಕಾಲೇ ಸರ್ವತ್ರ ದೇಶೇಚ ಶಕ್ತಿ ಜ್ಞಾನಾಧಿಕಂ, ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಭಗವಂತನ ಶಕ್ತಿ ಜ್ಞಾನ ಮೊದಲಾದದ್ದು ಅನ್ವಯ ವ್ಯತಿರೇಕಾಭ್ಯಾಂ ಇದೆ. ಅಂದ್ರೆ ಅನ್ಯ ವಿಷಯಕತ್ವ ತದತಿರಿಕ್ತ ವಿಷಯಕತ್ವಾಭ್ಯಾಂ ಸಹಿತಂ ಸ್ಯಾತ್. ಅನ್ಯ ವಿಷಯಕತ್ವವೂ ಇದೆ, ತದತಿರಿಕ್ತ ವಿಷಯಕತ್ವವೂ ಇದೆ ಅಂತ ಅದನ್ನ ಯಾದವಾರ್ಯರು ಅರ್ಥ ಮಾಡಿದ್ದಾರೆ. ಆ ಅನ್ಯ ವಿಷಯಕತ್ವ ತದತಿರಿಕ್ತ ವಿಷಯಕ ಅಂದ್ರೆ ಏನು? ಅದನ್ನ ಯಾಕೆ ಹೇಳಬೇಕು? ಭಗವಂತನಿಗಿಂತ ಭಿನ್ನ ಅಂತಿಲ್ಲಿ ಹೇಳಿದ್ರು, ಅನ್ಯ ಭಾವಾಭಾವ ಕಾಲೆ ಅಂತ. ಭಗವಂತನಿಗಿಂತ ಭಿನ್ನವಾದ ಜಡ ಮತ್ತು ಚೇತನಗಳು ಇಲ್ಲದೇ ಇರುವ ಎಲ್ಲ ದೇಶ ಕಾಲದಲ್ಲೂ ಇದ್ದಾನೆ ಅಂದ್ರೆ ಮುಗಿದೋಯ್ತು. ಅಲ್ಲಿ ಅವನ ಶಕ್ತಿ ಇದೆ, ಜ್ಞಾನ ಇದೆ ಅಂತ ಹೇಳಿದ್ರು ಮುಗಿದೋಯ್ತು. ತದ್ವಿದ್ಯಮಾನ ಅವಿದ್ಯಮಾನ ಅಂತನ್ನುವುದು ಏನು ಹೆಚ್ಚಿನ ಅರ್ಥವನ್ನು ಹೇಳೋದಿಲ್ಲ. ಆ ವಸ್ತುವಿನ ವಿಷಯದಲ್ಲಿಯೂ ಬೇರೆ ವಸ್ತುವಿನ ವಿಷಯದಲ್ಲಿಯೂ ಈ ಆ ವಸ್ತು ಮತ್ತು ಬೇರೆ ವಸ್ತು ಎರಡನ್ನೂ ಕೂಡ ಅನ್ಯ ಎಂಬ ಶಬ್ದವನ್ನು ತಿಳ್ಕೊಳ್ಳಿಕ್ಕೆ ಬಂದ ಮೇಲೆ ಇದೇನು ಹೇಳಿತ್ತು ಅಂತ ಗೊತ್ತಾಗೋದಿಲ್ಲ. ಯಾದವಾರ್ಯರ ವ್ಯಾಖ್ಯಾನ ಗಮನಿಸಿದ್ರು ಕೂಡ ನನಗೇನು ಅಷ್ಟು ಸಮಾಧಾನ ಕೊಟ್ಟಿಲ್ಲ ಅದು. ಯಾಕೆಂದ್ರೆ ಯಾದವಾರ್ಯರು ಮಾಡಿದ ಅರ್ಥಕ್ಕಿಂತ ಬೇರೆ ರೀತಿಯಾಗಿ ಅರ್ಥ ಮಾಡಿದ್ದಾರೆ ದೀಪಿಕಾ ಅಂತ ಭಾಗವತ ತಾತ್ಪರ್ಯದ ವ್ಯಾಖ್ಯಾನಕಾರರು. ಅನ್ಯ ಭಾವಾಭಾವಕಾಲೇ ದೇಶೇಚ ತದನ್ಯ ವಿಷಯ ಶಕ್ತಿಮತ್ವೇನ ಸ್ಯಾತ್ ಅಂತ ಒಂದನ್ನೇ ಕೊಟ್ಟಿದ್ದಾರೆ. ಅನ್ಯ ವಿಷಯಕತ್ವ ತದನ್ಯ ವಿಷಯಕತ್ವ ಅನ್ನೋ ಮಾತು ಆ ದೀಪಿಕಾ ವ್ಯಾಖ್ಯಾನದಲ್ಲಿ ಕಾಣಿಸೋದಿಲ್ಲ. ಮುಂದಿನ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಕೂಡ ಹಾಗೆ ಕಾಣಿಸೋದಿಲ್ಲ. ಆದ್ದರಿಂದ ಭಾಗವತ ತಾತ್ಪರ್ಯಕ್ಕೆ ಯಾದವಾರ್ಯರು ಅನ್ಯ ವಿಷಯಕತ್ವ ತದತಿರಿಕ್ತ ವಿಷಯಕತ್ವ ಅಂತ ವ್ಯಾಖ್ಯಾನ ಮಾಡುವುದು ಅಥವಾ ಅದಕ್ಕೆ ಪಾಠಕ್ಕೆ ಮೂಲವಾದ ಸಂಶಯಗ್ರಸ್ತವಾದ ಆ ಒಂದು ಭಾಗ ತದ್ವಿದ್ಯಮಾನ ಅವಿದ್ಯಮಾನ ಅನ್ನುವ ಭಾಗವೇ ಬೇಡ ಅಂತ ಕಾಣಿಸ್ತದೆ. ಅದಿಲ್ಲದೆ ಹೋದ್ರೂ ಕೂಡ ಲಕ್ಷ್ಮಿ ಮೊದಲಾದ ಚೇತನರು, ಪ್ರಕೃತಿ ಮೊದಲಾದ ಸಮಸ್ತ ಜಡಗಳು ಇರುವ ದೇಶ ಕಾಲದಲ್ಲೂ ಭಗವಂತ ಇದ್ದಾನೆ, ಅದು ಇಲ್ಲದೇ ಇರುವ ದೇಶ ಕಾಲದಲ್ಲೂ ಭಗವಂತ ಇದ್ದಾನೆ ಅಂದ್ರೆ ಅವನ ಶಕ್ತಿ, ಅವನ ಜ್ಞಾನ, ಅವನ ಕ್ರಿಯೆಗಳಿಗೆ ಅಲ್ಲಿ ವ್ಯಾಪ್ತಿ ಪ್ರಸಾರ ಇದ್ದೇ ಇದೆ ಅಂತ ಈಗ ಅರ್ಥ ತಾನಾಗೆ ಬರ್ತದೆ. ಇಷ್ಟು ಸಾಕು ಅಂತ ನನ್ನ ಆಲೋಚನೆ. ಇದ್ರ ಬಗ್ಗೆ ವಿದ್ವಾಂಸರು ತಮ್ಮ ಅಭಿಪ್ರಾಯ ಹೇಳಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನ ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.